ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದು ಪ್ರತಿದಿನವೂ ಟ್ಯಾಂಕರ್ ಮೂಲಕ ಕ್ಯೂರಿಂಗ್ ಮಾಡುತ್ತಿದ್ದಾರೆ ಎಂದು ವಿನೋಬನಗರ ವಾರ್ಡ್ನ ನಿವಾಸಿಗಳು ತಿಳಿಸಿದರು. ತುರುವೇಕೆರೆ ಪಟ್ಟಣದ ವಿನೋಬ ನಗರದಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆ ವಿಚಾರವಾಗಿ ಕೆಲವರು ರಾಜಕಾರಣ ಮಾಡುವ ದುರುದ್ದೇಶದಿಂದ ರಸ್ತೆ ಗುಣಮಟ್ಟದ ವಿಚಾರದಲ್ಲಿ ಪೊಳ್ಳ ಆರೋಪ ಮಾಡುತ್ತಿದ್ದಾರೆ ಎಂದು ವಿನೋಬನಗರ ವಾರ್ಡ್ನ ಮುಖಂಡ ಸುನಿಲ್ ರವರು ತಿಳಿಸಿದರು. ರಸ್ತೆಯ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ನಾನು ಮುಂದೆ ನಿಂತು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಗುತ್ತಿಗೆದಾರರಿಂದ ಕೆಲಸ ಮಾಡಿಸಿದ್ದೇವೆ. ಗುತ್ತಿಗೆದಾರರು ನಮ್ಮ ಊರಿನ ಮನೆಯ ಕೆಲಸ ಎಂಬಂತೆ ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅಂದಾಜು ಪಟ್ಟಿಯಂತೆ ಕೆಲಸ ಮಾಡಲಾಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಅಮಾಯಕರಿಂದ ಹೇಳಿಕೆ ಕೊಡಿಸಿ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದರು. ವಿನೋಬನಗರ ವಾರ್ಡ್ ನಿವಾಸಿ ತಮಟೆ ರವಿ ಮಾತನಾಡಿ, ಕಳೆದ 20 ವರ್ಷದಿಂದ ರಸ್ತೆ ಇಲ್ಲದಂತಿದ್ದ ನಮ್ಮ ವಾರ್ಡ್ನ ಗುರುತಿಸಿದ್ದ ಶಾಸಕರಾದ ಎಂಟಿ ಕೃಷ್ಣಪ್ಪರವರು ಕಾಂಕ್ರೀಟ್ ರಸ್ತೆ ಮಾಡಿಸುವ ಮೂಲಕ ನಮಗೆ ಉತ್ತಮ ಗುಣಮಟ್ಟದ ರಸ್ತೆ ಮಾಡಿಸಿಕೊಟ್ಟಿದ್ದಾರೆ. ಗುತ್ತಿಗೆದಾರರು ಕೂಡ ಗುಣಮಟ್ಟದ ರಸ್ತೆ ನಿರ್ಮಿಸಿದ್ದಾರೆ. ರಸ್ತೆಯ ಎರಡೂ ಬದಿ ಇನ್ನೂ 3-4 ಅಡಿ ಜಾಗವಿದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಅಂದಾಜು ಪಟ್ಟಿ ತಯಾರಿಸಿ ಉಳಿದ ರಸ್ತೆಯನ್ನು ಅಗಲೀಕರಣ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಗುತ್ತಿಗೆದಾರ ಬಡಗರಹಳ್ಳಿ ತ್ಯಾಗರಾಜ್ರವರು ಮಾತನಾಡಿ, ರಸ್ತೆ ಗುಣಮಟ್ಟದಲ್ಲಿ ಅನುಮಾನವಿದ್ದರೆ ಆರ್ಎಪಿ ಕಾಸಿ ತೆಗೆದುಕೊಂಡು ಅಗೆಯಲಿ, ಅದನ್ನ ಬಿಟ್ಟು ಆರೋಪ ಮಾಡುವುದು ಸರಿಯಲ್ಲ ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶಿವಣ್ಣ, ಮಲ್ಲೇಶ್, ಬೋರಪ್ಪ, ವಿನೋಬನಗರದ ನಿವಾಸಿಗಳಾದ ಜಯಮ್ಮ, ಲಕ್ಷ್ಮಮ್ಮ, ವೆಂಕಟಮ್ಮ, ಯಾಸಿನ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿ ಆಗಿರೋದು 4 ಮೀಟ್ರು ಆಗಿದೆ. ಕ್ವಾಲಿಟಿಯಾಗಿ ಕೆಲಸ ಮಾಡಿದ್ದಾರೆ. ಏನು ಅಂತಂದರೆ ನಮ್ಮದು ಇರೋದು 30 ಅಡಿ ರೋಡ್ಗೆ 4 ಮೀಟ್ರ್ ರೋಡ್ ಆಗಲ್ಲ, ಸ್ವಲ್ಪ ಅಗಲ ಕಮ್ಮಿ ಐತೆ. ಅದರಿಂದ ಅದಿರೋದೇ ಆಗ್ತದೆ 4 ಮೀಟ್ರು. ಅದೇನಾಗಿದೆ, ನಮ್ಮ ಜನಕ್ಕೆ ಸ್ವಲ್ಪ ರೋಡ್ ಅಗಲವರೆಗೂ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿ ಎಸ್ಟಿಮೇಷನ್ ಇರೋದೇ 4 ಮೀಟ್ರು. ಅದರಿಂದ ಸ್ವಲ್ಪ ಜನಕ್ಕೆ ಗೊಂದಲ ಆಗಿ ಇದಾಗಿದೆ. ಕ್ವಾಲಿಟಿ ಮಾಡಿದ್ದಾರೆ, ಕ್ವಾಲಿಟಿ ಇದೆ, ಅದರಿಂದ ಕ್ವಾಲಿಟಿ ಮಾಡಿದ್ದಾರೆ. ಬಟ್ ಏನು ಅಂತಂದರೆ ರೋಡ್ ಅಗಲ ಇರೋದ್ರಿಂದ 4 ಮೀಟ್ರ್ ಮಾಡಬೇಕಾದ್ರಿಂದ ಅದಕ್ಕೆ ಇದಾಗಿದೆ ಅಷ್ಟೇ. ಕ್ಯೂರಿಂಗ್ ಎಲ್ಲ ಡೈಲಿ ಮಾಡ್ತಾರೆ. ಡೈಲಿ 2 ಟೈಮ್ ನೀರು ಹಾಕ್ತವ್ರೆ, ಬೆಳಗ್ಗೆ ಮತ್ತು ಸಂಜೆ ನೀರು ಹಾಕ್ತಿದ್ದಾರೆ. ಇಲ್ಲೇ ಅಡಿಕೆ ಹಾಕಿದಾರಲ್ಲ ಡೈಲಿ ಕ್ಯೂರಿಂಗ್, ಬೆಳಗ್ಗೆ ಸಂಜೆ ಮಾಡ್ತಾಯಿದ್ದೀವಿ. ಏನು ಅಂದ್ರೆ ಸ್ವಲ್ಪ ಅಗಲ ಮಾಡ್ಬೇಕಾಯ್ತು ಅಷ್ಟೇ. ಮನೆ ಕಡೆಗೆ ವಾಟ ಮಾಡೋರೆ, ಬಂದ್ ನೀರೆಲ್ಲ ಮನಗಡೆ ಕಡೆಗೆ ಬರಂಗೆ ಅಷ್ಟೇ. ಮಾಡೋದನ್ನ ನೀಟಾಗಿ ಚರಂಡಿ ವಾಟ ಮಾಡಿದ್ರೆ ಇದ್ರಲ್ಲಿ ಯಾವುದೇ ತರದ ತೊಂದರೆಗಳು ಇರ್ತಾ ಇರ್ಲಿಲ್ಲ ಅಂತ. ರೋಡ್ ಚೆನ್ನಾಗೇ ಮಾಡ್ಯಾರ, ಏನು ಆಗಿಲ್ಲ, ಸುಮ್ಮನೆ ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ಇವ್ರು ಮಾಡಿರೋದ್ರಿಂದಲೇ ನಮ್ಮ ಏರಿಯಾಕ್ಕೆ ಕೆಲವೊಂದು ರೋಡ್ ಅನ್ನೋದು ಬಂದಿದೆ. ಈಗಾಗಲೇ 20 ವರ್ಷದಿಂದ ಯಾವುದೇ ತರದ ಒಂದು ರೋಡ್ಗಳು ಬಿದ್ದಿರ್ಲಿಲ್ಲ ಇಲ್ಲಿ. ಮಾಡಿದ್ದಾರೆ ಅಂತ ಅಂದಾಗ ನಾವು ಸಂತೋಷ ಪಡಕ್ ನಾವು ರೆಡಿ ಇದೀವಿ. ಏನಿಲ್ಲ, ಸ್ವಲ್ಪ ಅಗಲ ಮಾಡಿದ್ರೆ ಸರಿಯಾಗಿದ್ದು. ರೋಡು ಕಂಡಿರ್ಲಿಲ್ಲ ಇಲ್ಲಿ, ಈಗ ಮಾಡಿದ್ದಾರೆ. ಅವರಿಗೆ ಸಂತೋಷ, ಒಳ್ಳೆ ಧನ್ಯವಾದಗಳು. ಯಾಕೆಂದ್ರೆ ಅವ್ರಿಗೆ ಧನ್ಯವಾದ ತಂದು ಮಾಡಿದಾರಲ್ಲ, ಧನ್ಯವಾದ ಅಷ್ಟೇ. ಎಷ್ಟು ವರ್ಷ ಆಯ್ತು ರೋಡ್ ನೋಡಿದ್ದೀರಾ? ಗುಂಡಿ ಗೊಟ್ಟರು ಅದನ್ನೆಲ್ಲ ತುಡ್ಕೊಂಡು ಬಿದ್ದು ಎದ್ದು ಹೋಗೋದು ಹೆಂಗ ನೇರುಟ್ ಮಾಡೋರು ಅಂತ ತಿಳ್ಕೊಂಡು ನೀಟಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಅಗಲ ಮಾಡಬೇಕಾಗಿತ್ತು ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳೇ ಆಗಲಿ, ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಂದ ಯಾವುದೇ ಥರದ ತೊಂದರೆನೂ ಆಗಿಲ್ಲ ನಮಗೆ. ರೋಡ್ ಒಂಚೂರು ಅಗಲ ಮಾಡಬೇಕಾಗಿತ್ತು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ಥರದ ಸಮಸ್ಯೆಗಳು ಉದ್ಭವಗಳು ಆಗಿಲ್ಲ. ಇದ್ದಾರೆ, ಸ್ವಲ್ಪ ಅಗಲ ಮಾಡಿದಿದ್ರೆ ಏನು ತಾಪತ್ರ ಬರ್ತಾ ಇರಲಿಲ್ಲ. ಯಾಕೆಂದರೆ ವಯಸ್ಸಾಗಿರ್ತಾರೆ, ಆ ಥರ ಚಡ್ತಗಳು ಬಂದಾಗ ಹತ್ತೋದು ಇಳಿಯೋದು ಸಮಸ್ಯೆ ಆಗಿರುತ್ತೆ. ಸ್ವಲ್ಪ ಚರಂಡಿ ಲೆವೆಲ್ಗೆ ಸ್ಲೋಪ್ ಮಾಡಿಬಿಟ್ಟು ಮಾಡಿದಿದ್ರೆ ಯಾವ ಥರದ ತೊಂದರೆಗಳು ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಇಲ್ಲಿರೋ ಭಾವನೆನೂ ಅದೇ ಇರೋದು ಹೆಂಗಸರುಗಳದು. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಗುಣಮಟ್ಟದಲ್ಲಿದೆ, ರೋಡ್ ಮಾಡಿದ್ದಾರೆ, ನೀಟಾಗಿ ಗುಣಮಟ್ಟದಲ್ಲಿದೆ, ಒಳ್ಳೆ ಇದರಲ್ಲೇ ಮಾಡಿದ್ದಾರೆ. ಕ್ಯೂರಿಂಗು ಮಾಡ್ತಾ ಇದ್ದಾರೆ. ಕ್ಯೂರಿಂಗ್ ಮಾಡೋಕ್ಕೆಲ್ಲ ಅಲ್ಲ ಸೈಡ್ ಮಣ್ಣು ನೋಡ್ಕೊಡ್ತೀವಿ. ಎಷ್ಟು ಅಲ್ಲ, ರೋಡ್ ಚೆನ್ನಾಗಿ ಮಾಡ್ಯಾರೇನವ. ಬಾರ್ಡ್ರ್ ಟು ಬಾರ್ಡ್ರ್ ಡ್ರೈನ್ ಬಾರ್ಡ್ರಿಗೆ ಹಾಕ್ಬೇಕಾಗಿತ್ತು. ಆದ್ರೆ ಈ ಕಡೆ 1 ಮೀಟ್ರ್, ಈ ಕಡೆ 1 ಮೀಟ್ರ್ ಶಾರ್ಟ್ ಆಗಿದೆ.